ಸ್ನೇಹಿತರೆ, ನಾನು ನಿಮ್ಮ ರೇಣುಕಾ ಪೂಜಾರಿ. ಇವತ್ತಿನ ಟಾಪಿಕ್ ಡಿವೋರ್ಸ್ ಬಗ್ಗೆ. ಇತ್ತೀಚಿನ ದಿನಗಳಲ್ಲಿ ಮದುವೆ ಸಂಭ್ರಮದ ಜೊತೆಗೆ ಡಿವೋರ್ಸ್ ಕೂಡ ಹೆಚ್ಚಾಗಿ ಕೇಳ್ತಾ ಇದ್ದೀವಿ. ಅದಕ್ಕೆ ಕಾರಣ ಹುಡುಕೋಕೆ ಹೋದರೆ ಹೆಣ್ಣಿನ ಸಂಖ್ಯೆ ಕಡಿಮೆ ಆಗಿದ್ದಕ್ಕೋ ಅಥವಾ ಹೆಣ್ಣಿನ ತವರು ಮನೆಯವರು ಕೂಡ ಕಾರಣ ಆಗಿರಬಹುದು. ಇಲ್ಲ, ಸರಿಯಾದ ಸ್ನೇಹಿತರು ಸಿಗದೇ ಇದ್ದಾಗಲೂ ಹೀಗಾಗೋದು ಸಹಜ. ದಯವಿಟ್ಟು ಹೆಣ್ಣಿನ ದೂರ್ತಾ ಇದ್ದೀನಿ ಅಂದ್ಕೋಬೇಡಿ. ಎಲ್ಲರೂ ಹಾಗಲ್ಲ. ಈಗ ನಡೀತಾ ಇರೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಅವತ್ತಿನ ಕಾಲದಲ್ಲಿ ಗಂಡ ಕುಡುಕ ಆದರೂ ಸಹ ಡಿವೋರ್ಸ್ ಮಾತಿಲ್ಲ. ತವರು ಮನೆಗೆ ಬಂದರೆ ಅವರು ಸಹಿಸ್ತಾನೂ ಇರಲಿಲ್ಲ. ಸ್ನೇಹಿತರು ಕೂಡ ಒಳ್ಳೆ ಬುದ್ಧಿ ಮಾತನ್ನು ಆಡಿ ಅವರ ಮನಸ್ಸನ್ನು ಹಗುರ ಮಾಡ್ತಾ ಇದ್ದರು. ಈಗಿನ ಸ್ನೇಹಿತರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಟೈಮ್ ಸಿಗಲ್ಲ. ಇನ್ನು ನಿಮಗೆ ಕೊಡೋಕ್ಕೆ ಸಾಧ್ಯನಾ? ಎಲ್ಲರೂ ಹಾಗಿರಲ್ಲ. ಆದರೂ ಆಲ್ಮೋಸ್ಟ್ ಈ ಥರ ಇದ್ದಾರೆ ಸ್ನೇಹಿತರೆ. ಅವರದ್ದು ತಪ್ಪಲ್ಲ. ಅವರದ್ದೇ ಆದ ಪ್ರಪಂಚದಲ್ಲಿ ಇರೋಕ್ಕೆ ಇಷ್ಟಪಡ್ತಾರೆ. ಈಗಿನ ಸ್ನೇಹ ಪ್ರೀತಿ ಎಲ್ಲದು ಸೋಷಿಯಲ್ ಮೀಡಿಯಾದಲ್ಲಿ ಸಿಗುತ್ತೆ. ಎಷ್ಟೋ ಜನರಿಗೆ ಹೆಣ್ಣು ಸಿಗದೆ ಹುಡುಕಾಟ ಮಾಡೋದು ಒಂದು ಕಡೆ, ಆದರೆ ಇನ್ನೊಂದು ಕಡೆ ಹೆಣ್ಣು ಸಿಕ್ಕಿಯೂ ಕೂಡ ಡಿವೋರ್ಸ್ ಎನ್ನುವ ಭೂತದಿಂದ ನರಳಾಡೋರು ಇನ್ನೊಂದು ಕಡೆ. ಈ ಸಮಸ್ಯೆ ಜಾಸ್ತಿ ಬರೋದೇ ಅರೇಂಜ್ ಮ್ಯಾರೇಜಲ್ಲಿ. ಸ್ನೇಹಿತರೆ, ಬರೀ ಡಿವೋರ್ಸ್ ಅನ್ನೋ ಪದದಿಂದ ಸಮಾಜದ ಎದುರು ಮರ್ಯಾದೆ ಜೊತೆಗೆ ಅವರ ಭಾವನೆಗಳನ್ನು ಕೊಲ್ಲುತ್ತಾ ಇದೆ ಸ್ನೇಹಿತರೆ. ಡಿವೋರ್ಸ್ ತಪ್ಪಲ್ಲ. ಗಂಡ ಹೆಂಡತಿಗೆ ಪರಸ್ಪರ ಇಷ್ಟವಿಲ್ಲದಾಗ ಡಿವೋರ್ಸ್ ಪರವಾಗಿಲ್ಲ. ಆದರೆ ಗಂಡನಿಗೆ ಇಷ್ಟ ಇದ್ದು ಹೆಂಡತಿಯ ಮಾನಸಿಕ ಒತ್ತಡ, ಹೆಂಡತಿಯ ತವರು ಮನೆಯವರು ಸಪೋರ್ಟ್ ತಗೊಂಡು ಇಂತಿಷ್ಟು ಜೀವನಾಂಶ ಕೇಳಿ ಲಾಯರ್ ಮುಖಾಂತರ ಕೇಸ್ ಹಾಕೋದು, ಇದೆಲ್ಲ ಸರಿ ಅನಿಸುತ್ತಾ? ಇದು ದೊಡ್ಡ ತಪ್ಪು. ಜೀವಂತ ವ್ಯಕ್ತಿನ ಕೊಲ್ಲೋದು ಅಂದರೆ ಇದೇ. ಕೆಲವರಿಗೆ ಮಕ್ಕಳಿರ್ತಾರೆ ಅಂತ ಅವರಿಗೆ ಅವರ ಎಜುಕೇಷನಿಗೋಸ್ಕರ ಜೀವನಾಂಶ ಕೇಳಿ ಪರವಾಗಿಲ್ಲ. ಮಕ್ಕಳೇ ಇಲ್ಲದಿದ್ದರೂ, ಗಂಡನಿಗೆ ಇಷ್ಟ ಇಲ್ಲದಿದ್ದರೂ ಡಿವೋರ್ಸ್ ಕೇಳೋದು ದೊಡ್ಡ ತಪ್ಪು. ಆದರೂ ಕೂಡ ತವರು ಮನೆಗೆ ಹೋಗೋದು, ಲಾಯರ್ ಕೆಲವೊಂದು ಸೆಕ್ಷನ್ ಅಡಿಯಲ್ಲಿ ಹೇಗೆ ಕೇಸ್ ಹಾಕಬೇಕು ಅಂತ ಅವರೇ ಹೇಳಿಕೊಟ್ಟಿರುತ್ತಾರೆ. ಯಾಕೆಂದರೆ ಈಗ ಸುಮ್ಮನೆ ಕೇಸ್ ಹಾಕೋಕ್ಕೆ ಬರಲ್ಲ. ಸುಳ್ಳು ಆದರೂ ಗಂಡನ ಮನೆಯವರ ಮೇಲೆ ಕಿರುಕುಳ ಕೊಟ್ಟಿದ್ದಾರೆ ಅಂತ ಹಾಕಿ ತಿಂಗಳಿಗೆ 25,000 ಜೀವನಾಂಶ ಇದೆಲ್ಲ ಕೇಳ್ತಾ ಬಂದಿರೋ ವಿಷಯ. ಅರೇಂಜ್ ಮ್ಯಾರೇಜ್ ಆದರೆ ಎಲ್ಲರಿಗೂ ಗೊತ್ತೇ ಇದೆ ಎಷ್ಟು ಅದ್ಧೂರಿಯಾಗಿ ಮದುವೆ ಆಗ್ತಾರೆ ಅಂತ. ಎಷ್ಟು ಅದ್ಧೂರಿ ಖರ್ಚು ಮಾಡಿ ಮದುವೆ ಆಗ್ತಾರೋ ಹೆಚ್ಚಿನ ಖರ್ಚು ಈ ಡಿವೋರ್ಸ್ಗೆ. ಒದ್ದಾಟ ಜೊತೆಗೆ ಮಾನಸಿಕ ಒತ್ತಡ ಕೂಡ ಹೌದು. ಈಗಿನ ಕಾಲದಲ್ಲಿ ಹೇಗೆ ಮದುವೆ ಆಗಬೇಕು ಅಂತಲೇ ಗೊತ್ತಾಗುತ್ತಾ ಇಲ್ಲ. ಈಗ ಮದುವೆಗೂ ಮುಂಚೆ ಒಂದು ಅಗ್ರಿಮೆಂಟ್ ಮಾಡಿಕೊಂಡೇ ಮದುವೆ ಆಗಬೇಕು ಅನಿಸುತ್ತೆ. ಮದುವೆ ಬಗ್ಗೆ ಆದಷ್ಟು ಜಾಗ್ರತೆ ಇರಿ ದಯವಿಟ್ಟು ಸ್ನೇಹಿತರೆ. ಗಂಡಿಗಾಗಲಿ ಹೆಣ್ಣಿಗಾಗಲಿ ನಿಮ್ಮ ಜೀವನಕ್ಕೆ ಚಿಕ್ಕ ವಿಷಯ ಗಲಾಟೆ ಬರುವುದು ಸಹಜ. ಒಳ್ಳೆಯ ರೀತಿಯಲ್ಲಿ ಇರಿ. ಯಾಕಂದರೆ ನಿಮಗೆ ಈಗ ತಲೆ ತಿಂದವರು ಮುಂದೆ ಕೊನೆಯವರೆಗೂ ಬರಲ್ಲ. ಚುಚ್ಚು ಮಾತು ಕೇಳ್ತಾನೆ ಇರಬೇಕಾಗುತ್ತೆ. ಮತ್ತು ಪಶ್ಚಾತ್ತಾಪ ಪಟ್ಟರೆ ಅದಕ್ಕೆ ಅರ್ಥನೇ ಇರಲ್ಲ. ಈಗಲೇ ಯಾರೆಲ್ಲ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ರು ಅವರೆಲ್ಲ ನಿಮ್ಮ ಜೀವನ ನೀವೇ ಹೊಣೆಯಾಗಿರ್ತೀರ. ತುಂಬ ಸಲ ಯೋಚನೆ ಮಾಡಿ ಒಳ್ಳೆಯ ನಿರ್ಧಾರಕ್ಕೆ ಬನ್ನಿ. ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರೋ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗಬಹುದು. ಇನ್ನೂ ಅನುಭವದ ಮಾತಿನೊಂದಿಗೆ ನಿಮ್ಮ ಜೊತೆಗೆ ಚರ್ಚಿಸಬೇಕು ಅಂತ ಆಸೆ ಇದೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ನನಗೆ ಸಪೋರ್ಟ್ ಮಾಡಿ.